ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವ ಆದೇಶ ಕನ್ನಡಿಗರ ಕಿಚ್ಚನ್ನ ಬಡಿದೆಬ್ಬಿಸಿದೆ. ಈಗ ಬೆಂಗಳೂರು, ಹಳೆ ಮೈಸೂರು ಭಾಗ ಸೇರಿದಂತೆ ರಾಜ್ಯಾದ್ಯಂತ ಹೋರಾಟದ ಕಾವು ಹೆಚ್ಚಾಗಿದೆ. ಅಖಂಡ ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಈಗ 10 ಸಂಘಟನೆಗಳು ಒಟ್ಟಾಗಿ ಸೇರ್ಕೊಂಡು ಆಗಸ್ಟ್ 13ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕರ್ನಾಟಕ ಬಂದ್ ಮಾಡುವ ಚಿಂತನೆಯನ್ನ ಮಾಡಿವೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ತಮಿಳುನಾಡಿಗೆ ಕಾವೇರಿ ಖಂಡಿಸಿ ರಣಕಹಳೆ. ಕಾವೇರಿಗಾಗಿ ಅಖಂಡ ಕರ್ನಾಟಕ ಬಂದ್. ಆಗಸ್ಟ್ 13ರಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಸ್ತಬ್ಧ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶ ಕನ್ನಡಿಗರ ಕಿಚ್ಚನ್ನು ಬಡಿದೆಬ್ಬಿಸಿದೆ. ಬೆಂಗಳೂರು, ಹಳೆ ಮೈಸೂರು ಭಾಗ ಸೇರಿದಂತೆ ರಾಜ್ಯವ್ಯಾಪಿ ಹೋರಾಟದ ಕಾವು ಹೆಚ್ಚಾಗಿದೆ. ರಾಜ್ಯದಲ್ಲಿ ಮುಂಗಾರು ಅಭಾವದ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದ್ದು ಕನ್ನಡಿಗರನ್ನು ಕೆರಳಿಸಿದೆ. ಈ ನಡೆಯನ್ನು ಖಂಡಿಸಿ ಅಖಂಡ ಕರ್ನಾಟಕ ಬಂದ್ ಮಾಡಲು ಕರ್ನಾಟಕ ಪರ ಸಂಘಟನೆಗಳು ಕರೆ ನೀಡಿವೆ. ಕನ್ನಡ ಸಂಘಟನೆಗಳಿಂದ ಹಿಡಿದು 10 ಸಂಘಟನೆಗಳು ಬೆಂಬಲ ಸೂಚಿಸಿದ್ದು, ಆಗಸ್ಟ್ 13ರ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕರ್ನಾಟಕ ಬಂದ್ ಇರಲಿದೆ. ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇಡೀ ರಾಜ್ಯಾದ್ಯಂತ ಮಾಡ್ತೀವಿ. ಈ ಒಂದು ಹೋರಾಟಕ್ಕೆ ರೈತರು, ಕಾರ್ಮಿಕರು, ನೌಕರರು ಇಂಥವ್ರು ಅನ್ನಂಗಿಲ್ಲ. ನಾಡಿನ ಅಸ್ಮಿತೆಗೆ ಗೌರವ ಕೊಡೋ ಪ್ರತಿಯೊಬ್ಬರು ಸಹ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಈ ಬಂದನ್ನ ಯಶಸ್ವಿ ಮಾಡ್ತೀವಿ. ಯಶಸ್ವಿ ಮಾಡೋ ದಿಕ್ಕಿನಿಂದ ಕಾವೇರಿ ನ್ಯಾಯಮಂಡಲದ ಆಗಿರೋ ಅನ್ಯಾಯವನ್ನ ಸರಿ ಮಾಡೋ ದಿಕ್ಕಿನಲ್ಲಿ ನಮ್ಮ ಹೋರಾಟ ಜಾಗೃತಿ. ಈ ನಾಡಿನ ಗೌರವಕ್ಕೆ, ಪ್ರಾದೇಶಿಕ ಇಚ್ಛಾಶಕ್ತಿಗೆ ಧಕ್ಕೆ ಆಗಿದೆ. ಅದನ್ನ ಸರಿ ಮಾಡ್ಕೊಳ್ಳೋ ಕರೆ ಕೊಟ್ಟಂತ ಬಂದಿದ್ದು. ನಾವು ಟೌನ್ ಹಾಲಿಂದ ಮೆರವಣಿಗೆ ತೆಗಿಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ. ಬಿಡ್ಲಿಲ್ಲ ಅಂದ್ರೆ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತೀವಿ. ಪೊಲೀಸರು ಏನ್ ಮಾಡ್ತಾರೆ, ಹತ್ತಿಕ್ಕ ಕೆಲಸ ಮಾಡಿದ್ರೆ ಅವ್ರು ಮಾಡ್ಲಿ, ಆದ್ರೆ ಬಂಧನ ಯಶಸ್ವಿ ಮಾಡೋದು ನಮ್ಮ ಕೆಲಸ. ತನಕ ಸಂಪೂರ್ಣ ಕರ್ನಾಟಕ ಸ್ತಬ್ಧ ಆಗುತ್ತೆ. ಎಲ್ಲ ಸಾಮಾನ್ಯ ಕನ್ನಡಿಗರು ಸಹ ಬೆಂಬಲವನ್ನ ಕೊಡೋದ್ರ ಮುಖಾಂತರ ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತೆ. ಒಬ್ಬರೊಬ್ಬರಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಎಲ್ಲಾ ಸಂಘ ಸಂಸ್ಥೆಗಳು ಕಾವೇರಿ ನೀರನ್ನ ಬರೀ ಕನ್ನಡಿಗರು ಮಾತ್ರ ಅಲ್ಲ, ಎಲ್ಲಾ ರಾಜ್ಯದವರು, ಎಲ್ಲಾ ದೇಶದವರು, ತಮಿಳ್ನವರು ಬಂದ್ರು, ಬೆಂಗಳೂರಿಗೆ ಬಂದ್ರೆ ಕಾವೇರಿ ನೀರೇ ಕುಡಿಯುವಂತದ್ದು. ಆದ್ರಿಂದ ಕಾವೇರಿ ಕನ್ನಡಿಗರ ಜೀವ ನದಿ. ಆದ್ರಿಂದ ಸಂಪೂರ್ಣವಾಗಿ ಬಂದಾಗುತ್ತೆ. ಅದಕ್ಕೂ ಮುಂಚೆ ಸರ್ಕಾರ ಏನಾದ್ರು ನೀರು ತಡೆದ್ರೆ ಬಂದನ್ನ ರಿಟರ್ನ್ ತಗೋತೀವಿ. ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲ. ಬಂದ್ ದಿನ ಆಟೋ, ಓಲಾ, ಊಬರ್ ಸಿಗಲ್ಲ. ಕುಸ್ಮಾ, ಕ್ಯಾಂಪ್ಸ್, ರುಪ್ಸಾದಿಂದಲೂ ಬೆಂಬಲ. ಕರ್ನಾಟಕ ಬಂದ್ಗೆ 10 ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಬಂದ್ ದಿನ ಆಟೋ, ಓಲಾ, ಊಬರ್ ಸಿಗಲ್ಲ ಎಂದು ಸಂಘಟನೆಗಳು ಸ್ಪಷ್ಟಪಡಿಸಿವೆ. ಪೀಣ್ಯ ಕೈಗಾರಿಕಾ ಸಂಘದಿಂದಲೂ ಕಾವೇರಿ ಹೋರಾಟಕ್ಕೆ ಬೆಂಬಲ ಸೂಚಿಸಿವೆ. ಖಾಸಗಿ ಶಾಲೆಗಳ ಒಕ್ಕೂಟಗಳಾದ ಕುಸ್ಮಾ, ಕ್ಯಾಂಪ್ಸ್, ರುಪ್ಸಾ ಕೂಡ ಕಾವೇರಿ ಹೋರಾಟಕ್ಕೆ ಕೈ ಜೋಡಿಸಿವೆ. ಬಂದ್ ದಿನ ಈ ಎಲ್ಲಾ ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗಲಿದೆ. ಇನ್ನು ಯಾವ್ಯಾವ ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿವೆ ಅಂತ ನೋಡೋದಾದ್ರೆ, ಆಟೋ ಸಂಘ, ಪೀಸ್ ಆಟೋ ಅಸೋಸಿಯೇಷನ್, ಏರ್ಪೋರ್ಟ್ ಟ್ಯಾಕ್ಸಿ, ಎಪಿಎಂಸಿ, ಖಾಸಗಿ ಶಾಲಾ ಒಕ್ಕೂಟ, ಪೀಣ್ಯ ಕೈಗಾರಿಕಾ ಸಂಘ, ಸರ್ಕಾರಿ ನೌಕರರ ಸಂಘ ಬಂದ್ಗೆ ಬೆಂಬಲ ಸೂಚಿಸಿವೆ. ಕಾವೇರಿದ ಕಿಚ್ಚು, ಕರವೇ ಪ್ರತಿಭಟನೆ, ಮಹಿಳಾ ಘಟಕದಿಂದ ಖಾಲಿ ಕೊಡ ಪ್ರದರ್ಶನ. ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಎಂದ ಕರವೇ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರವೇ ಮಹಿಳಾ ಸಂಘಟನೆ ಹೋರಾಟಕ್ಕಿಳಿದಿದೆ. ಖಾಲಿ ಕೊಡದೊಂದಿಗೆ ಮೆರವಣಿಗೆ ಮಾಡಿದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಂಧಿನಗರದಿಂದ ಫ್ರೀಡಂ ಪಾರ್ಕ್ ವರೆಗೂ ಮೆರವಣಿಗೆ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಗೌಡ, ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ನಮ್ಮ ಮನೆಗೆ ನಾವೇ ಯಾಕೆ ಬೆಂಕಿ ಹಾಕೋಣ, ಬೇರೆ ಮಾದರಿ ಹೋರಾಟ ಮಾಡ್ತೇವೆ ಎಂದಿದ್ದಾರೆ. ವಿಧಾನಸೌಧ, ರಾಜಭವನ ಮುತ್ತಿಗೆ ದೆಹಲಿ ಚಲೋ ಮಾಡ್ತೇವೆ ಎಂದಿದ್ದಾರೆ. ಬೆಂಗಳೂರು ನಗರ ಮಹಿಳಾ ಘಟಕದ ವತಿಯಿಂದ ಇವತ್ತು ಖಾಲಿ ಕೊಡ ಪ್ರದರ್ಶನವನ್ನ ಮಾಡ್ತಾ ಇರೋದು. ಹಂತವಾಗಿ ಒಂದೊಂದೇ ಹೋರಾಟಗಳು ನಮ್ಮ ನಾಯಕರು ರೂಪಿಸಿದ್ದಾರೆ. ನಾವು ಉಗ್ರ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಆದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ಮ ನಾಯಕರು ಯಾವತ್ತೂ ಬಂದ್ಗೆ ಬೆಂಬಲಿಸಿಲ್ಲ. ಯಾಕಂದ್ರೆ ಬಂದ್ ಅನ್ನೋದು ಯಾವುದೇ ಹೋರಾಟದ ಕೊನೆಯ ಅಸ್ತ್ರ ಆಗಿರಬೇಕು. ಯಾಕಂದ್ರೆ ಇವತ್ತು ನಮ್ಮ ಮನೆಗೆ ಬೆಂಕಿ ಹಚ್ಕೊಬಿಟ್ಟು ಪಕ್ಕದ ಮನೆ ನೋಡ್ಲಿ ಅಂದ್ರೆ ಅದು ಸಾಧ್ಯ ಇಲ್ಲ. ಇವತ್ತು ಬಂದ್ ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲಿ ಇರುವಂತಹ ದಿನಗೂಲಿ ಎಲ್ಲ ಕೆಲಸಗಾರಿಗೆ, ನಮ್ಮ ಕನ್ನಡಿಗರಿಗೆ ಆಗುವಂತಹ ಅನ್ಯಾಯ, ಮೋಸವಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಕ್ಷಣೆಗೆ ನಮ್ಮ ನಾಯಕರು
ಬಂದ್ಗೆ ಬೆಂಬಲಿಸೋದಿಲ್ಲ. ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ, ಖಾಲಿ ಬಿಂದಿಗೆ ಹಿಡಿದು ಆಕ್ರೋಶ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಹಿನ್ನೆಲೆ ಕರವೇ ಶಿವರಾಮೇಗೌಡರ ಬಣದಿಂದ ಪ್ರತಿಭಟನೆ ನಡೆದಿದೆ. ನೆಲಮಂಗಲ ನಗರದಲ್ಲಿ ಕರವೇ ಕಾರ್ಯಕರ್ತರು ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ತಲೆಯ ಮೇಲೆ ಕಲ್ಲು ಹೊತ್ತು ಪ್ರತಿಭಟನೆಯಲ್ಲಿ ಭಾಗಿಯಾದ ಕರವೇ ಕಾರ್ಯಕರ್ತರು ಕಾವೇರಿ ನಮ್ಮದು, ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆ ಕೂಗಿದ್ದಾರೆ. ಕರವೇ ರಾಜ್ಯ ಉಪಾಧ್ಯಕ್ಷ ಉಮೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ನೆಲಮಂಗಲ ಟಿಬಿ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೂ ಜಾಥಾ ನಡೆಸಿದ್ರು. ಸಿಎಂ ವಿಜಯ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಟ್ನಲ್ಲಿ ಕಾವೇರಿ ಕಿಚ್ಚು ಕನ್ನಡಿಗರನ್ನು ಬಡಿದೆಬ್ಬಿಸಿದ್ದು, ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.